ಅದು ಬಡ ಕಾರ್ಮಿಕ ಸೈಯದ್ನ ಕಥೆಯಾಯಿತು. ಇನ್ನು ಇಂಥದ್ದೇ ಕೆಲಸ ಮಾಡುತ್ತಿರುವ ರಾಮನಗರದ ಆರಿಫ್ನ ಕಥೆಯೂ ಅದೇ. ಹದಿನೈದು ವರ್ಷಗಳ ಹಿಂದಿನ ಮಾತು. ಅವತ್ತು ಶಾಲೆಗೆ ಕಳಿಸಬೇಕಾದ ಹೆತ್ತವರು ಬಡತನದ ಬೇಗೆಯಿಂದ ಬಳಲುತ್ತಿದ್ದರು. ರೇಷ್ಮೆ ಉತ್ಪಾದನೆಯಲ್ಲಿಯೇ ಕೆಲಸ ಮಾಡಿಕೊಂಡಿದ್ದ ಆರಿಫ್ನ ತಂದೆ ತಾಯಿಗಳು ದುಡಿದ ಪುಡಿಗಾಸು ಯಾವುದಕ್ಕೂ ಸಾಲುತ್ತಿರಲಿಲ್ಲ. ಅನಿವಾರ್ಯವಾಗಿ ಅವರಿಗಿದ್ದ ಒಬ್ಬನೇ ಮಗ ಈಗ ನೀವಿಲ್ಲಿ ಕಾಣ್ತಾ ಇರೋ ಆರಿಫ್ನನ್ನ ಕರೆದುಕೊಂಡು ಬಂದು ಈ ಕೆಲಸಕ್ಕೆ ಹಚ್ಚಿದರು. ಅದೇ ನಾವು ಒಂದು 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಮುಂಚೆ ನಮ್ಮ ತಂದೆ ತಾಯಿ ಕೆಲಸ ಮಾಡ್ತಾಯಿದ್ರು, ಆದರೂ ನಮಗೆ ಸ್ಕೂಲ್ಗೆ ಅದಕ್ಕೇನು ಕಳಿಸಿಲ್ಲ. ಅದೇ ಕಷ್ಟ ಅವ್ರು ದುಡಿದ್ದು ಅವ್ರಿಗೆ ತಿನ್ನೋಕ್ಕಾಗಿಲ್ಲ, ನಮಗೂ ಹಾಕಿದ್ರು ಜೊತೆಯಲ್ಲಿ, ಎಲ್ಲರೂ ಜೊತೆಯಲ್ಲಿ ತಿಂದು ಇದು ಮಾಡೋಣ ಅಂತ. ಆಮೇಲೆ ಏನಾಯಿತು ಅಂದರೆ ಅವರು ನಾವು ಸ್ವಲ್ಪ ಬಂದು ಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ನಮಗೂ ಈ ಕೆಲಸ ತೋರಿಸ್ಕೊಟ್ಟು ಇದು ಮಾಡಿಬಿಟ್ರು. ಆಮೇಲೆ ಇದೇ ಕೆಲಸಕ್ಕಿನಲ್ಲಿ ನಮಗೂ ಆಗ್ಬಿಟ್ರು. ಇವಾಗ ಅವ್ರ ತಂದೆ ತಾಯಿ ಎಲ್ಲ ತೀರೋಗ್ಬಿಟ್ರು. ಅಂದಿನಿಂದ ಬೆಂಕಿಯಂತೆ ಸುಡುವ ನೀರಿನಲ್ಲೇ ಕೈಯಾಡಿಸುತ್ತಾ ರೇಷ್ಮೆ ಗೂಡಿನಿಂದ ಎಳೆ ಬಿಡಿಸುತ್ತಾ ಇದ್ದಾನೆ. ತೊಂದರೆ ಏನು, ಬಿಸಿ ನೋಡಿ ಸೆಕೆ ಹೆಂಗೆ ಬರ್ತಾಯಿದೆ, ಕೈ ಎಲ್ಲ ಇದಾಗ್ತದೆ, ಅನ್ನ ತಿನ್ನೋಕ್ಕಾಗಲ್ಲ, ಇದಾಗ್ತದೆ. ಅನ್ನ ತಿಂದರೆ ಖಾರ ತಿನ್ನೋಕ್ಕಾಗಲ್ಲ ಒಂದೊಂದು ಟೈಮ್, ಅಷ್ಟು ಕಷ್ಟ ಆಗ್ತದೆ. ಏನು ಯಾರಿಗೆ ಹೇಳಿ, ನಮ್ಮ ತಂದೆ ತಾಯಿನೂ ಇಲ್ಲ ಹೇಳೋಕ್ಕೆ. ಬೇರೆಯವ್ರಿಗೇನು ಹೇಳಿದರೆ ನಮ್ಮ ಮನೆ ಬರ ಹಿಂಗಾಗ್ಬಿಟ್ಟೈತೆ. 16 ಗಂಟೆಗಳ ಕಾಲ ಇಂಥದ್ದೊಂದು ಕೆಲಸ ಮಾಡಿದ್ರೂ ಆರಿಫ್ನಿಗೆ ಸಿಕ್ಕುವ ಸಂಬಳ ಮಾತ್ರ ಹೊಟ್ಟೆ ತುಂಬಿಸುವುದಿಲ್ಲ. ಹೋಗಲಿ, ವರ್ಷಕ್ಕೆ ಒಂದು ಜೊತೆ ಒಳ್ಳೆಯ ಬಟ್ಟೆ ಹಾಕಿಕೊಳ್ಳುವ ಸೌಭಾಗ್ಯವೂ ಬಂದಿಲ್ಲ. ಈಗ ಆರಿಫ್ನು ಮದುವೆಯಾಗಿದ್ದಾನೆ, ಮಕ್ಕಳೂ ಆಗಿವೆ. ಇವಾಗ ನಾವು ನಮ್ಗೆ ಮದುವೆ ಮಾಡಿಕೊಟ್ರು, ನಮ್ಮ ಮದುವೆ ಮಾಡಿದ್ರಲ್ಲ ಹೆಂಗಸರು, ಅವ್ರಿಗೂ ಕೆಲಸ ಬರ್ತದೆ, ಇದೇ ಕೆಲಸ, ಬೇರೆ ಕೆಲಸ ಏನೂ ಬರಲ್ಲ. ಅಕಸ್ಮಾತ್ ಇದ್ರನಾಗೆ ನಾವು ದುಡ್ದು ಎಲ್ಲ ಇದು ಮಾಡಿದ್ರೆ ಒಂದು ತಿಂಗಳಿಗೆ ಒಂದು 4,000 ಇಲ್ಲಾಂದರೆ 3,000 ಲಾಸ್ಟ್. ಆದರೆ ನಮ್ಮ ಮಕ್ಕಳಿಗೆ ಮಾತ್ರ ಇದಕ್ಕೆ ಹಾಕಲ್ಲ. ಎಷ್ಟನ್ನ ಕಷ್ಟ ಬರಲಿ, ಏನನ್ನ ಆಗಲಿ, ನಾವು ಕಷ್ಟ ಇದು ನಮ್ಮ ತಲೆಗೆ ಹೊರಟೋಗ್ಬಿಡ್ಬೇಕು. ವಿಪರ್ಯಾಸವೆಂದರೆ ತಿಂಗಳಿಗೆ ಅತಿ ಕಡಿಮೆ ಸಂಬಳ ತಂದುಕೊಡುವ ಈ ರೇಷ್ಮೆ ಗೂಡಿನ ಕೆಲಸ ಬಿಟ್ಟರೆ ಆರಿಫ್ಗೆ ಮತ್ಯಾವ ಕೆಲಸವೂ ಗೊತ್ತಿಲ್ಲ. ಅದಕ್ಕಾಗಿ ಅವನ ಪತ್ನಿಯೂ ಕೂಡ ಇಂಥದ್ದೇ ಕೆಲಸ ಮಾಡುತ್ತಿದ್ದಾರಂತೆ. ಇವರಿಬ್ಬರು ದುಡಿದು ಬಂದ ಅಷ್ಟಿಷ್ಟು ಪುಡಿಗಾಸಿನಿಂದಲೇ ಅದು ಹೇಗೋ ಜೀವನ ಸಾಗುತ್ತಿದೆಯಂತೆ. ಇನ್ನು ಇಲ್ಲಿ ಕೆಲಸ ಮಾಡುತ್ತಿರುವವರ ಕಥೆಯೂ ಕೂಡ ಸೈಯದ್ ಮತ್ತೆ ಆರಿಫ್ರ ಕಥೆಗೆ ಹೊರತಾಗಿಲ್ಲ. ಈ ತಾಯಂದಿರಂತೂ ಕಳೆದ 10-15 ವರ್ಷಗಳಿಂದ ಇಲ್ಲಿಯೇ ಕೆಲಸ ಮಾಡುತ್ತಿದ್ದಾರೆ. ಆದರೆ ಅವರ ಬದುಕು ಮಾತ್ರ ಕಿಂಚಿತ್ತೂ ಸುಧಾರಿಸಿಲ್ಲ. ದಿನ ಪೂರ್ತಿ ಕೆಲಸ ಮಾಡಿದರೂ ಆಗ ಎಷ್ಟು ಸಂಬಳ ನೀಡುತ್ತಿದ್ದರೋ ಈಗಲೂ ಅಷ್ಟೇ ಪುಡಿಗಾಸು ನೀಡುತ್ತಿದ್ದಾರೆ. ಅವರ ಧಣಿ ನೀಡಿದ ಹಣ ಅರೆ ಹೊಟ್ಟೆ ತುಂಬಿಸುತ್ತದೆಯೇ ಹೊರತು ಅವರು ಕನಸು ಕಂಡ ನೆಮ್ಮದಿಯ ಜೀವನ ಮಾತ್ರ ಇನ್ನೂ ಕನಸಾಗಿಯೇ ಉಳಿದಿದೆ.
ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇರೋ ಯಾರೋ ಪಿಜ್ಜಾ ಬರ್ಗರ್ ತಿಂದು ದಿನವೊಂದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಇಲ್ಲಿರುವವರು ತಿಂಗಳಿಡೀ ಈ ಬೆಂಕಿಯೊಟ್ಟಿಗೆ ಕೆಲಸ ಮಾಡಿದರೆ ಸಿಕ್ಕುವುದು ಮಾತ್ರ ಅದೇ 1000 ರೂಪಾಯಿಗಳು. ಕೇವಲ ಇವರಷ್ಟೇ ಅಲ್ಲ, ಇವರ ಹಾಗೆ ಅದೆಷ್ಟೋ ಜನರು ಈ ರೇಷ್ಮೆ ಉತ್ಪಾದನೆಯಲ್ಲಿ ದಶಕದಿಂದ ದುಡಿಯುತ್ತಲೇ ಬಂದಿದ್ದಾರೆ. ಯಾರೊಬ್ಬರ ಜೀವನ ಮಾತ್ರ ಸುಧಾರಿಸಿಲ್ಲ. ಹಾಗಾಗಿ ಇದಕ್ಕೆ ಕೊನೆಯಿಲ್ಲವೇ? ಇವರ ದುಡಿಮೆಗೆ ನ್ಯಾಯ ಒದಗಿಸುವವರು ಯಾರು? ಎಷ್ಟು ದಿನ ಇವರು ಹೀಗೆ ಈ ಜೀವನ ಮಾಡುವುದು? ಸಂಬಳ ಹೆಚ್ಚಿಸಿ ಎಂದು ಮಾಲೀಕರನ್ನ ಕೇಳಿದರೆ ಇವತ್ತಿನವರೆಗೂ ಅದ್ಯಾವುದಕ್ಕೂ ಉತ್ತರವಿಲ್ಲ. ಇವರು ದುಡಿಯುತ್ತಲೇ ಇದ್ದಾರೆ, ಮತ್ಯಾರೋ ಉದ್ಧಾರವಾಗುತ್ತಲೇ ಇದ್ದಾರೆ. ಅದ್ಯಾರೋ ಝಗಮಗಿಸುವ ರೇಷ್ಮೆ ಸೀರೆ ಉಟ್ಟುಕೊಂಡು ಸಂಭ್ರಮದಿಂದಲೇ ಓಡಾಡುತ್ತಲೇ ಇದ್ದಾರೆ. ಆದರೆ ಇವರು ಮಾತ್ರ ಇಂತಹ ರೇಷ್ಮೆ ಸೀರೆಗಳ ತಯಾರಿಕೆಗೆ ದಿನವಿಡೀ ಹೀಗೆ ಇವರ ಜೀವನವನ್ನ ಸವೆಸುತ್ತಲೇ ಇದ್ದಾರೆ. ತಾವೇ ನೇಯ್ದ ರೇಷ್ಮೆ ಸೀರೆಗಳನ್ನು ಒಮ್ಮೆಯಾದರೂ ಧರಿಸುವ ಸಂಭ್ರಮ ಇವರಿಗೆ ಬರುತ್ತಾ ಗೊತ್ತಿಲ್ಲ.